ಬೆಂಗಳೂರಿನಲ್ಲಿ ನಿನ್ನೆ 111 ಮಿಲಿಮೀಟರ್ ಮಳೆಯಾಗಿದ್ದು ಏಪ್ರಿಲ್ ಇತಿಹಾಸದಲ್ಲಿಯೇ ಹೊಸ ದಾಖಲೆ. ಮುಂದಿನ 3 ದಿನಗಳ ಕಾಲ ನಗರದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೌರಿಂಗ್ ಆಸ್ಪತ್ರೆ ರೀತಿ ದುರ್ಘಟನೆ ನಡೆಯದಂತೆ ಗಮನ ಹರಿಸಿ ಎಂದು ಎಚ್ಚರಿಸಿದ್ದಾರೆ ಸಿಎಂ. ಕರ್ನಾಟಕದ ಹಲವು ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ವಿಸ್ತರಿಸಲಾಗಿದೆ. ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಬಲಿಯಾದವರ ಸಂಖ್ಯೆ ಮತ್ತೆ ಏರಿಕೆಯಾಗಿದೆ. ಮನೆ ಛಾವಣಿ ಕುಸಿದ ಪರಿಣಾಮ ಮಲಗಿದ್ದ ವ್ಯಕ್ತಿ ಬಲಿಯಾಗಿದ್ದರೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಮೃತಪಟ್ಟಿದ್ರು. ವಿದ್ಯುತ್ ಶಾಕ್ನಿಂದ 2 ಪ್ರಾಣ ಕಳೆದುಕೊಂಡಿದ್ದ ಘಟನೆ ವರದಿಯಾಗಿದೆ. ಮದುವೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ನಡೆದ ದುರಂತ. ಮೇ 10ಕ್ಕೆ ಮದುವೆ ನಿಶ್ಚಯವಾಗಿದ್ದು ಪ್ರೀ ವೆಡ್ಡಿಂಗ್ ಶೂಟ್ಗಾಗಿ ವಧುವನ್ನ ಕರೆತರಲು ಮನು ಕಾರಿನಲ್ಲಿ ತೆರಳಿದ್ದಾಗ ದುರ್ಘಟನೆ. ಸಕಲೇಶಪುರದ ಬಳಿ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಕೊನೆಯುಸಿರು. ಪೊಲೀಸರ ಕಿರುಕುಳದಿಂದ ಬಿಎಸ್ಸಿ ಓದ್ತಿದ್ದ ಯುವಕನ ಆತ್ಮಹತ್ಯೆಯ ಪ್ರಕರಣ. ವಿದ್ಯಾಗಿರಿ ಪೊಲೀಸ್ ಠಾಣೆಯ 3 ಸಿಬ್ಬಂದಿಯ ಅಮಾನತು. ಡ್ರಗ್ಸ್ ಡ್ರೈವ್ ವೇಳೆ ಸಿಕ್ಕಿಬಿದ್ದವರಿಂದ ಪೊಲೀಸರು ಹಣ ಪಡೆಯುತ್ತಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಬಾಗಲಕೋಟೆ ಜಿಲ್ಲೆಯ ಆದಿತ್ಯ ಮ್ಯಾಗೇರಿ ಆತ್ಮಹತ್ಯೆ ಪ್ರಕರಣದಲ್ಲಿ 3ರನ್ನು ಅಮಾನತು ಮಾಡಲಾಗಿದೆ. ಗಾಂಜಾ ಸೇವನೆ ಮಾಡಿರಲಿಲ್ಲ ಎಂಬ ವರದಿ ಬಂದಿದ್ರೂ ಪೊಲೀಸರು ಹಣ ಕೇಳಿದ್ದರು. ತಿರುಪತಿ ಲಡ್ಡು ತಯಾರಿಕೆಗೆ ನಂದಿನಿ ತುಪ್ಪ ಪೂರೈಸಲು ಬಮೂಲ್ ಸಾಕಷ್ಟು ಎಚ್ಚರ ವಹಿಸಿದೆ. ಬೆಲೆಯ ಕಾರಣಕ್ಕೆ ರದ್ದಾಗಿದ್ದ ತುಪ್ಪ ಸರಬರಾಜು ಇದೀಗ ಪ್ರತಿನಿತ್ಯ. ಬೆಂಗಳೂರು ಒಕ್ಕೂಟ ಬಮೂಲ್ನಿಂದ 11 ಟನ್ ತುಪ್ಪ ತಿರುಪತಿ ಪ್ರಸಾದವಾದ ಲಡ್ಡು ತಯಾರಿಕೆಗೆ ಡಿಜಿಟಲ್ ಲಾಕರ್ ಅಳವಡಿಸಿ ರವಾನೆ ಆಗಲಿದೆ.